ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಈಗ ಆಲ್ರೆಡಿ ಡಿಫ್ರೆನ್ಷಿಯಬಲ್ ಅಂತಕ್ಕಂಥ ಚಾಪ್ಟ್ರಲ್ಲಿ ನಾವು ನಿಮಗೆ ಈಗ ಹಿಂದಿನ ಕ್ಲಾಸಸ್ಸಲ್ಲಿ ಡಿಫ್ರೆನ್ಷಿಯಬಲ್ ಇನ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸಲ್ಲಿ ಕ್ಲಾಸಸ್ನ ನೋಡ್ತಾ ಹೋಗಿದ್ದೀವಿ. ಈಗ ಅದರ ಕಂಟಿನ್ಯೂ ಪಾರ್ಟ್ ಆಗಿ ನಿಮಗೆ ಸೆಕೆಂಡ್ ಆರ್ಡರ್ ಡಿರವೇಟಿವ್ಸ್ ಅಂತ ಹೇಳ್ಬಿಟ್ಟು, ಈ ಸೆಕೆಂಡ್ ಆರ್ಡರ್ ಡಿರವೇಟಿವ್ಸಲ್ಲಿ ನಿಮಗೆ ಕಂಪಲ್ಸರಿ ಆನ್ಯಲ್ ಎಕ್ಸಾಮಿನೇಷನ್ಸ್ಗೆ 5 ಮಾರ್ಕ್ಸ್ ಕ್ವಶನ್ಸ್ ಒಂದಿದೆ ಇರುತ್ತೆ. ಆಲ್ರೆಡಿ ನಿಮ್ಗೆ ಈ ಚಾಪ್ಟರ್ ವೇಟೇಜ್ ಗೊತ್ತು ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಅಂತ. ಈ ಡಿಫ್ರೆನ್ಷಿಯಬಲ್ ಅಂತಕ್ಕಂಥ ಚಾಪ್ಟ್ರಲ್ಲಿ ಟೋಟಲ್ ನಿಮಗೆ ಎಕ್ಸಾಮಿಗೆ 20 ಮಾರ್ಕ್ಸ್ ಸಿಗಿರುತ್ತೆ. ಆ 20 ಮಾರ್ಕ್ಸಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಒಂದು 4 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಆ 5 ಮಾರ್ಕ್ಸ್ ಕ್ವಶನ್ಸು ಇದರಲ್ಲೇ ಬರೋದು, ಯಾವುದು ಸೆಕೆಂಡ್ ಆರ್ಡರ್ ಡಿರವೇಟಿವ್ಸಲ್ಲಿ. ಹಾಗಾದರೆ ಸೆಕೆಂಡ್ ಆರ್ಡರ್ ಡಿರವೇಟಿವ್ಸ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಇದುವರೆಗೂ ನಾವು ಡಿರವೇಟಿವ್ಸ್ ಬಗ್ಗೆ ತಿಳ್ಕೊಂಡಿವಿ, ಫಸ್ಟ್ ಆರ್ಡರ್ ಡಿರವೇಟಿವ್ಸ್ನ ವರ್ಕೌಟ್ ಮಾಡಿದ್ವಿ, ಅವು ಯಾವ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ಸೆಕೆಂಡ್ ಆರ್ಡರ್ ಡಿರವೇಟಿವ್ಸ್ ಅಂದರೆ let a function y is equal to f of x, let a function y is equal to f of x which is differentiate with respect to x, then which is we know that dy by dx is equal to f dash of x ಆಗಿದೆ. y ನ ನಾವು differentiate with respect to x ಮಾಡಿದ್ರೆ derivative of y with respect to x which is equal to f of x ನ differentiate with respect to x, that is f dash of x, which is called first order derivative, ಅಂತ ಹೇಳ್ತೀವಿ. first order derivative with respect to x of the function y is equal to f of x. ಹಾಗಾದ್ರೆ ಏನಾಗುತ್ತೆ ಇದು dy by dx is equal to f dash of x is which is called first order derivative with respect to x of y is equal to function f of x. ಈ f of x ನ ಫಂಕ್ಷನ್ ನ ಫಸ್ಟ್ ಆರ್ಡರ್ ಡಿರವೇಟಿವ್ ಅಂದ್ರೆ dy by dx. ಇದುವರೆಗೂ ನಾವು ಫೈಂಡ್ ಔಟ್ ಮಾಡಿರತಕ್ಕಂಥವೆಲ್ಲವೂ ಕೂಡ ಫಸ್ಟ್ ಆರ್ಡರ್ ಡಿರವೇಟಿವ್ ಆಗಿವೆ. ಬಟ್ ಇನ್ನು ಮುಂದೆ ಈಗ ನಮಗೆ ಕೇಳಿರ್ತಕ್ಕಂಥದ್ದು ಸೆಕೆಂಡ್ ಆರ್ಡರ್. ಹಾಗಾದ್ರೆ ಇದನ್ನ ಒಂದ್ಸರಿ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನಾಗುತ್ತೆ, ಇದು ಫಸ್ಟ್ ಆರ್ಡರ್ ಡಿರವೇಟಿವ್ಸ್ ಆಗುತ್ತೆ. ಹಾಗೆ ಎಗೈನ್ ಮತ್ತೆ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಇದನ್ನ ಎಗೈನ್ differentiate with respect to x which is derivative of dy by dx with respect to x is equal to f dash of x ಇದೆ. ಒಂದ್ಸರಿ ಡಿಫರೆನ್ಶಿಯೇಟ್ ಮಾಡಿದ್ವಿ, ಎಗೈನ್ ಡಿಫರೆನ್ಶಿಯೇಟ್ ಮಾಡಿದ್ರೆ which is called f dash of x ಆಗಿರುತ್ತೆ. derivative of dy by dx with respect to x ಅಂತ ಹೇಳಿದ್ರೆ which is denoted by d square y by dx square ಆಗುತ್ತೆ, which is d square y by dx square which is equal to f double dash of x, hence which is called second order derivatives ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ therefore which is called second order derivatives ಆಗಿದೆ, which is called second order derivatives with respect to x of the function y is equal to f of x. given function y is equal to f of x ಇದೆ, ಆ ಫಂಕ್ಷನ್ಸ್ ನ ಒಂದ್ಸರಿ ಡಿಫರೆನ್ಶಿಯೇಟ್ ಮಾಡಿರೋದು ಫಸ್ಟ್ ಆರ್ಡರ್ ಡಿರವೇಟಿವ್, ಅಗೈನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಅದು ಸೆಕೆಂಡ್ ಆರ್ಡರ್ ಡಿರವೇಟಿವ್ಸ್ ಆಗಿರುತ್ತೆ. ಇದನ್ನ ಮತ್ತೆ ಇನ್ನೊಂದ್ಸರಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಅಗೈನ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಅದು ಥರ್ಡ್ ಆರ್ಡರ್ ಆಗುತ್ತೆ, d cube y by dx cube ಆಗುತ್ತೆ, that is f triple dash of x ಆಗುತ್ತೆ. ಮತ್ತೆ ಅಗೈನ್ ಡಿಫರೆನ್ಶಿಯೇಟ್ ಮಾಡಿದ್ರೆ d power 4y divided by dx power 4 f power 4 f 4 dash f of x ಆಗಿರುತ್ತೆ. ಅಂದ್ರೆ ಇದು ಫೋರ್ತ್ ಆರ್ಡರ್ ಆಗುತ್ತೆ. ಹಂಗೆ ಅಗೈನ್ process of finding the higher order derivatives is called successive derivatives ಅಂತ ಹೇಳ್ತೀವಿ. ಅಂದ್ರೆ ಏನಂತೀವಿ, the process of finding the higher order derivatives is called successive derivatives ಅಂತ ಹೇಳ್ತೀವಿ. ಅಗೈನ್ similarly and so on, ಇದನ್ನ ಅಗೈನ್ ಮತ್ತೆ ನಾವು ಡಿಫರೆನ್ಶಿಯೇಟ್ ಮಾಡ್ತಾ ಹೋದಂಗೆ ಅಗೈನ್ ಡಿಫರೆನ್ಶಿಯೇಟ್ with respect to x and so on up to ಏನಾಗುತ್ತೆ, ಅದು d power n y with respect to dx power n is equal to f power n with respect to x ಆಗುತ್ತೆ, which is called nth order derivatives, ಆಗಿರುತ್ತೆ. ಏನಾಗಿರುತ್ತೆ ನೋಡ್ತಾ ಹೋಗಿ, d power n again differentiate with respect to x, again differentiate with respect to x ಅಂತ ಮಾಡಿದ್ರೆ ನಾವು again differentiate with respect to x ಆದ್ರೆ that is d power n y with respect to x to the power of n dx to the power of n power n x ಆಗುತ್ತೆ, which is called nth order derivatives ಅಂತ ಹೇಳ್ತೀವಿ. and also called as successive derivatives. ಅಂದ್ರೆ the process of finding the higher order derivatives is called successive differentiate or successive derivatives ಅಂತ ಹೇಳ್ತೀವಿ. so ಹಾಗಾದ್ರೆ d power n ಇದನ್ನ which is called nth ಆರ್ಡರ್ ಡಿರವೇಟಿವ್ಸ್ ಅಂತ ಹೇಳ್ತೀವಿ. nth ಆರ್ಡರ್
derivative, and the second order derivatives are usually denoted by d square y double dash or y2 or d square y by dx square or f double dash of x etc. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ನ ನಾವು ಡಿನೋಟ್ ಮಾಡತಕ್ಕಂತದ್ದು d square y double dash or y2 or d square y by dx square or f double dash of x etc. ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಏನಾಗಿರ್ತವೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನ ಡಿನೋಟ್ ಮಾಡೋದು. ಒನ್ಸ್ ಅಗೇನ್ ನೋಡ್ತಾ ಹೋಗಿ, ನಿಮಗೆ ಫೈಂಡ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಅಂತ ಏನಾದರೂ ಗಿವನ್ ಫಂಕ್ಷನ್ಸ್ ಕೊಟ್ಟರು ಅಂದರೆ ನೀವು ಗಿವನ್ ಫಂಕ್ಷನ್ಸ್ ಲೆಟ್ y is equal to f of x ತಗೊಂಡು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಒನ್ ಟೈಮ್ ಮಾಡಿದರೆ ದಟ್ ಈಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್ಸ್ ಆಗಿರುತ್ತೆ. ಅಗೇನ್ ಡಿಫರೆನ್ಷಿಯೇಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ನಮಗೆ ಇಲ್ಲಿಗೆ ಅಷ್ಟೇ ಸ್ಟಾಪ್ ಆಗುತ್ತೆ. ಈ ಸೆಕೆಂಡ್ PUC ಅಂತಕ್ಕಂಥ ಸಿಲೆಬಸ್ ಅಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಅಷ್ಟೇ ಕೇಳೋದು. ಸೊ d square y by dx square ಅಂತ ಫೈಂಡ್ ಔಟ್ ಮಾಡಕ್ಕೆ ಕೇಳಿದ್ರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ದಟ್ ಈಸ್ ದ ರಿಕ್ವೈರ್ಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಆಗುತ್ತೆ. ಅದು ಬಿಟ್ಟು ಅದರ್ವೈಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಲ್ಲಿ ನಿಮಗೆ ಕೆಲವು ಪ್ರಾಬ್ಲಮ್ಸ್ ನ ಪ್ರೂವ್ ದಟ್ ಅಂತ ಕೊಡ್ತಾರೆ. ಆ ಪ್ರೂವ್ ದಟ್ ಪ್ರಾಬ್ಲಮ್ಸ್ ನಿಮಗೆ ಏನಾಗಿರ್ತವೆ 5 ಮಾರ್ಕ್ಸ್ ಸಿಗಿರ್ತವೆ. ಈಗ ಒಂದೊಂದೇ ನೋಡ್ತಾ ಹೋಗೋಣ ಯಾವ್ಯಾವುದು ಅಂತ. ಓಕೆ, ನೋಡ್ತಾ ಹೋಗಿ. ಫೈಂಡ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಆಫ್ ದಿ ಫಾಲೋಯಿಂಗ್ ಫಂಕ್ಷನ್ಸ್. ಈಗ 4 ಫಂಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಈ 4 ಫಂಕ್ಷನ್ಸ್ ಗೆ ಏನು ಕೇಳಿದಾರೆ ಅವರು, ಫೈಂಡ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಆಫ್ ದಿ ಫಾಲೋಯಿಂಗ್ ಫಂಕ್ಷನ್ಸ್. ಅಥವಾ ಇದೇ ಫಂಕ್ಷನ್ಸ್ ನೇ ಲೆಟ್ y is equal to given y is equal to x square 3x plus 2 find d square y by dx square ಅಂದ್ರೆ that means that is also second order derivatives ಆಗಿರುತ್ತೆ. ಸೊ ಹಾಗಾದ್ರೆ ಫಸ್ಟ್ ನೇ ಫಂಕ್ಷನ್ಸ್ ನ ನಾವು ತಗೊಂತಾ ಹೋಗೋಣ. ಫಸ್ಟ್ ಒನ್ ಲೆಟ್ y is equal to x square plus 3x plus 2. Let y is equal to x square plus 3x plus 2. We have to find the second order derivatives of the given function y is equal to x square plus 3x plus 2. Hence, which is differentiate with respect to x. Then y na differentiate with respect to x, that is dy by dx is equal to x square na differentiate that power pakka barti power one kammi madidre 2x and then 3x x na pakka variable pakka constant idre remain same, x na differentiate 1 agutte plus 2 is constant differentiate 0 ಆಯಿತು. ಅದಕ್ಕೆ that is dy by dx is equal to 2x plus 3 ಆಗಿರುತ್ತೆ. So which is first order derivatives ಆಗುತ್ತೆ. We have to find here second order derivative. Hence again differentiate with respect to x. Again differentiate with respect to x, which is d square y by dx square. ನೋಡ್ತಾ ಬನ್ನಿ ಎಲ್ಲರೂ ಇಲ್ಲಿ ಹೊಸದು ನಿಮಗೆ dy by dx ಯೂಶುವಲಿ ಗೊತ್ತು ಇದುವರೆಗೂ. ಈಗ again differentiate ಮಾಡಿ dy by dx ಇರಬೇಕು with respect to x ಇರಬೇಕು. ಅವಾಗ ಮಾತ್ರ ಅದು d square y by dx square ಆಗೋದು. ಇನ್ ಕೇಸ್ ಇದು dy by dx ಇದು with respect to x ಇಲ್ದಂಗೆ ಇದು ಯಾವ್ದಾದ್ರು ಬೇರೆ ಫಂಕ್ಷನ್ಸ್ ಇದೆ which is not d square y by dx square. ಕ್ಲಿಯರ್ ಆಗ್ತಾ ಇದೆ ಇಲ್ಲಿ? once again ಏನು ಹೇಳ್ತೀನಿ, ನಾವು ಇಲ್ಲಿ ಒಂದ್ಸರಿ ಫಂಕ್ಷನ್ಸ್ ನ with respect to x ಡಿಫರೆನ್ಶಿಯೇಟ್ ಮಾಡಿದ್ರೆ dy by dx, ಮತ್ತೆ once again ಡಿಫರೆನ್ಶಿಯೇಟ್ with respect to x ಆಗಿರಬೇಕು. ಅವಾಗ ಮಾತ್ರ which is d square y by dx square ಆಗ್ತಾ ಇದೆ. again ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2x 2 is constant ಆಗಿರುತ್ತೆ. ಕಾನ್ಸ್ಟೆಂಟ್ ಆಯ್ತು, x ನ ಪಕ್ಕ ಇರೋದು ಕಾನ್ಸ್ಟೆಂಟ್ ಆಗಿ ಬರುತ್ತೆ. x ನ ಡಿಫರೆನ್ಶಿಯೇಟ್ ಏನಾಗುತ್ತೆ ಇಲ್ಲಿ 1 ಆಗಿರುತ್ತೆ ಇಂಟು ಪ್ಲಸ್ 3 is constant 0 ಆಗುತ್ತೆ. ಅಲ್ಲಿ which is equal to 2 ಆಯ್ತು. remaining which is denoted by y double dash or y2, which is called the second order derivatives of the following function y is equal to x square plus 3x plus 2 ಆಗುತ್ತೆ, which is second order derivative find out ಮಾಡಕ್ಕೆ ಹೇಳಿದ್ರೆ ಈ ತರ ಆಯ್ತು. ಓಕೆ, as it is same procedure again second one problem ನೋಡ್ತಾ ಬನ್ನಿ. find the second order derivative. let y is equal to function x to the power of 20 ಇದೆ. given functions na is also differentiate with respect to x. y na differentiate dy by dx is equal to 20 into x to the power of 19 ಆಗುತ್ತೆ. 20 into x to the power of 19. ಅಲ್ಲಿ dy by dx ಇದೆ, ಇದು ಫಸ್ಟ್ ಆರ್ಡರ್ ಆಯ್ತು. again differentiate with respect to x, we get d square y by dx square ಆಗುತ್ತೆ. that is equal to 20 is constant remains same, power ಗೆ ಪಕ್ಕ ಬರುತ್ತೆ 19 into x to the power of 18, that is equal to 19 into 20 380 x to the power of 18. that is the required y2 or y double dash or d square y by dx square, which is the second order derivatives of the given following function x to the power of 20. and then next one, find the second order
derivatives of the function y is equal to log x ಇದೆ. y is equal to ಏನಿದೆ ಇಲ್ಲಿ log x ಇದೆ. y is equal to log x the differentiate with respect to x ಆದರೆ differentiate with respect to x ಆದರೆ y ನ differentiate y dash, that is y ನ differentiate one side differentiate ಆದರೆ y dash or y1 ಫಸ್ಟ್ ಆರ್ಡರ್ ನ derivatives, ಸೆಕೆಂಡ್ ಆರ್ಡರ್ ಅಂದ್ರೆ y double dash ಆಗುತ್ತೆ. ಸೊ ಅದನ್ನು y dash ಅಂತ ಬರೆಯಬಹುದು ಅಥವಾ y1 ಅಂತ ಬರೆಯಬಹುದು or dy by dx ಅಂತ ಬರೆಯಬಹುದು. log x ನ differentiate we know that 1 over x. ಅದನ್ನು again differentiate with respect to x, that is y double dash, again differentiate, that is y double dash, that is equal to 1 by x na differentiate minus 1 over x square, which is called second order derivative, derivatives of the function log x. And then next question, find the second order derivative y is equal to x cube plus tan x ಇದೆ, and then which is given differentiate with respect to x, ಅಂತ ಹೇಳಿದ್ರೆ ನಾವು given ನ dy by dx ಆಗಿರುತ್ತೆ. x cube ನ differentiate 3x square plus tan x ನ differentiate secant square x, again differentiate with respect to x, d square y by dx square is equal to 6x ಆಗಿರುತ್ತೆ plus secant x ನ differentiate 2 into secant x ಆಗಿರುತ್ತೆ power to secant x into tan x chain rule apply ಮಾಡಿದ್ರೆ, then which is the second order derivative d square y by dx square is equal to 6x plus 2 into secant x into tan x, ಅಲ್ಲಿಗೆ which is simplified 6x plus 2 into secant square x into tan x ಆಗಿರುತ್ತೆ, which is the second order derivatives of the following functions. Okay, next. Okay, if y is equal to sin x plus b into cos x, then prove that d square y by dx square plus 5 is equal to 0. ಇಲ್ಲಿಂದ ಇತ್ಲಾಗ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅವೆಲ್ಲವೂ ಕೂಡ 5 ಮಾರ್ಕ್ಸ್ ಕ್ವಶನ್ಸೇ ಆಗಿರ್ತವೆ. ಸೊ ಹಾಗಾದ್ರೆ ಇದು ಕೂಡ 5 ಮಾರ್ಕ್ಸ್ ಕ್ವಶನ್. ಈಗ ಸ್ಟಾರ್ಟಿಂಗ್ ಮಾಡಿದವು ಪೂರ್ತಿ ನಿಮಗೆ ಫೈಂಡ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿರೋ ಪ್ರಾಬ್ಲಮ್. ಬಟ್ ಆನ್ಯಲ್ ಎಕ್ಸಾಮಿಗೆ ನಿಮಗೆ 5 ಮಾರ್ಕ್ಸಿಗೆ ಏನಾದರೂ ಕೇಳಿದ್ರೆ ಈಗ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀವೋ ಇದರಲ್ಲೇ ಇರ್ತವೆ. ಇಲ್ಲಿಂದ ಇದ್ರೆ 5 ಮಾರ್ಕ್ಸ್ ಪ್ರಾಬ್ಲಮ್ ನೀವು ಕಂಪಲ್ಸರಿ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಕಂಪಲ್ಸರಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಮೇಲೆ ಆನ್ಯಲ್ ಎಕ್ಸಾಮಿಗೆ ಬರೋ 5 ಮಾರ್ಕ್ಸ್ ಕ್ವಶನ್ಸ್ ಅಂತ ಕರೆಕ್ಟಾಗಿ ಬರೀಬಹುದು. ಸೊ ಹಾಗಾದ್ರೆ y is equal to a into sin x plus b into cos x, then prove that d square y by dx square plus y is equal to 0. ಸೊ ಹಾಗಾದ್ರೆ ಈ ರೀತಿ prove that ಅಂತ ಕೊಟ್ಟಾಗ given functions ನ ತಗೊಳ್ತಾ ಹೋಗ್ತೀವಿ ನಾವು. given functions ಏನಿದೆ y is equal to a into sin x plus b into cos x ಇದೆ, which is differentiate with respect to x. ಇದನ್ನ differentiate with respect to x ಮಾಡಿ y ನ differentiate with respect to x we know that dy by dx is equal to a is constant ಹಾಗೆ ಇರುತ್ತೆ, sin x ನ differentiate cos x plus b ನ constant ಹಾಗೆ ಇರುತ್ತೆ, cos x ನ differentiate minus sin x ಆಗಿರುತ್ತೆ. ಸೊ ಹಾಗಾದ್ರೆ ನಮಗೆ ಸಿಕ್ಕಿರೋದು dy by dx, ನಮಗೆ ಬೇಕಾಗಿರೋದು d square by dx square. ಹಾಗಾದ್ರೆ again differentiate with respect to x, again differentiate ಮಾಡಿದ್ರೆ which is d square y by dx square ಆಗುತ್ತೆ is equal to here a is constant ಹಾಗೆ ಇರುತ್ತೆ, cos x ನ differentiate minus sin x ಆಗುತ್ತೆ plus into minus ಇಲ್ಲಿ ಏನಾಗುತ್ತೆ minus ಆಗೋದು b ಆಗಿ constant, sin x ನ differentiate cos x ಆಗುತ್ತೆ. ಹಾಗಾದ್ರೆ which is second order derivative. ಅಲ್ಲಿರೋ prove that equations ಬರಬೇಕು ಅಂತ ಇದನ್ನ d square y by dx square is equal to ಇದರಲ್ಲೂ minus minus get common, minus ನ ಕಾಮನ್ ತಗೊಂಡ್ರೆ remaining a into sin x plus b into cos x ಆಗಿದೆ. ಹಾಗಾದ್ರೆ a into sin x plus b into cos x ಅಂದ್ರೆ ವ್ಯಾಲ್ಯೂ y ಇದೆ ನೋಡಿ, a into sin x plus b into cos x ಅಂದ್ರೆ ವ್ಯಾಲ್ಯೂ y ಆಗುತ್ತೆ. ಅದು which is d square y by dx square is equal to minus y ಆಯಿತು. this implies minus y ಕಡೆಗೆ ಬಂದ್ರೆ d square y by dx square plus y, d square y by dx square plus y which is equal to 0, which is the required proof ಆಗಿರುತ್ತೆ. prove that ಅಂತ ಕೇಳಿರೋದು ನೋಡಿ equations d square y by dx square plus y is equal to 0. ಇಲ್ಲಿ ಏನು ಮಾಡಿವಿ, given function y ಐತೆ, ಒಂದ್ಸರಿ ಡಿಫರೆನ್ಶಿಯೇಟ್ ಮಾಡಿವಿ, ಡಿಫರೆನ್ಶಿಯೇಟ್ ಮಾಡಿದ್ರೆ ಒಂದ್ಸರಿ ಏನಾಯ್ತು dy by dx ಸಿಕ್ತು which is called first order derivative. again ಡಿಫರೆನ್ಶಿಯೇಟ್ ಮಾಡಿದ್ವಿ, ಸೊ again ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಸಿಕ್ತಕ್ಕಂಥದ್ದು d square y by dx square ಆಗಿರುತ್ತೆ. ಸೊ ಅಲ್ಲಿ d square y by dx square ಈ ಈಕ್ವೇಷನ್ಸ್ ನಾವು ಮೈನಸ್ ಕಾಮನ್ ತಗೊಂಡಿವಿ, ಮೈನಸ್ ಕಾಮನ್ ತಗೊಂಡ್ರೆ which is called y ವ್ಯಾಲ್ಯೂ ಆಗುತ್ತೆ ಮೈನಸ್ y ಆಗುತ್ತೆ. ಆ ಮೈನಸ್ y ಲೆಫ್ಟ್ ಸೈಡ್ ಶಿಫ್ಟ್ ಆಯ್ತು ಅಂದ್ರೆ ಪ್ಲಸ್ y, then which is the proof d square y by dx square plus y is equal to 0 ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗಿ, if y is equal to 3 into e power 2x plus
2 into e power 3x. once again ನೋಡಿ ಇಲ್ಲಿ 3 into e power 2x plus 2 into e power 3x which is the given function. prove ಮಾಡಬೇಕಂತ ಏನಂತ d square y by dx square minus 5 into dy by dx plus 6y is equal to 0 ಇದೆ. ಸೊ ಹಾಗಾದ್ರೆ ಇದನ್ನ LHS is equal to RHS ಅಂತ ಅಂದ್ರೆ ನನಗೀಗ y ಇದೆ, ಫಂಕ್ಷನ್ ಗಿವನ್ y ಇದೆ, ಆ y ವ್ಯಾಲ್ಯೂ ಸಿಕ್ತಿಲ್ಲಿಗೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಏನಿದೆ, dy by dx ಇದೆ. ಗಿವನ್ ಫಂಕ್ಷನ್ಸ್ y ನನ್ನ ಒಂದ್ಸರಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ we get dy by dx ಆಗುತ್ತೆ. ಆ dy by dx ಇಲ್ಲಿಗೆ ಬರಿಬಹುದು. ನೆಕ್ಸ್ಟ್ ಅಗೈನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ dy by dx ನ we get d square y by dx square ಆಗುತ್ತೆ. ಆ d square y by dx square ಇಲ್ಲಿ ಬರಿಬಹುದು. ಎಲ್ಲ ಈಕ್ವೇಷನ್ಸ್ ಇದಕ್ಕೆ ಅಪ್ಲೈ ಮಾಡಿದ್ರೆ we get 0 ಆಯ್ತು ಅಂದ್ರೆ LHS is equal to RHS ಆಗುತ್ತೆ. ಹೆನ್ಸ್ ದ ಪ್ರೂಫ್ ಆಗ್ಬಿಡುತ್ತೆ. ಸೊ ಹಾಗಾದ್ರೆ ಈ ಕ್ವಶನ್ಸ್ ಆನ್ಯುವಲ್ ಎಕ್ಸಾಮ್ 2014 ಮತ್ತೆ ಇನ್ನೊಂದು 15 ಸಪ್ಲಿಮೆಂಟರಿ 2 ಟೈಮ್ಸ್ ಅಪಿಯರ್ ಆಗಿದೆ 5 ಮಾರ್ಕ್ಸ್ ಇದೇ ಕ್ವಶನ್ ಕೂಡ. ಸೊ ಓಕೆ, ನೋಡ್ತಾ ಹೋಗಿ. ಹಾಗಾದ್ರೆ ಗಿವನ್ ಈಕ್ವೇಷನ್ಸ್ ನ ಡಿಫರೆನ್ಶಿಯೇಟ್ with respect to x ಒಂದ್ಸರಿ ಬಂದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ದಟ್ ಈಸ್ dy by dx ಆಗುತ್ತೆ. ದಟ್ ಈಸ್ ಏನಾಗುತ್ತೆ dy by dx ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್. ಹಿಯರ್ 3 is constant ಆಗಿ ಇದೆ, ಯಾಕೆಂದ್ರೆ e power x ಫಂಕ್ಷನ್ಸ್ ವೇರಿಯಬಲ್ ಅದರ ಪಕ್ಕ ಇರತಕ್ಕಂತ ಕಾನ್ಸ್ಟೆಂಟ್ ಆಗಿ ಬರುತ್ತೆ. 3 into e power 2x ನ ಡಿಫರೆನ್ಶಿಯೇಟ್ e power ax ತರ ಇದೆ. e power ax ನ ಡಿಫರೆನ್ಶಿಯೇಟ್ ಮಾಡಿ ಅಂದ್ರೆ a into e power ax ಅಂತ ಬರುತ್ತೆ. ಪವರ್ ಅಲ್ಲಿ x ನ ಕೋಎಫಿಷಿಯಂಟ್ ನ ಪಕ್ಕ ಬರೋದು e power x ನ ಡಿಫರೆನ್ಶಿಯೇಟ್ e power x. ಹಾಗಾದ್ರೆ e power ax ನ ಡಿಫರೆನ್ಶಿಯೇಟ್ a into e power ax ಆಗಿರುತ್ತೆ. ಸೊ ಇಲ್ಲಿ ಇರತಕ್ಕಂತದ್ದು ಕೂಡ e power 2x ಇದೆ, ಹಾಗಾದ್ರೆ ಅದನ್ನ 2 into e power 2x ಅಂತ ಬರೀಬಹುದು. ಪ್ಲಸ್ here also same 2 is constant ವೇರಿಯಬಲ್ ಪಕ್ಕ e power ax ನ ಡಿಫರೆನ್ಶಿಯೇಟ್ a into e power ax ಅಂತ ಬರುತ್ತೆ. ಅಲ್ಲಿ which is dy by dx is equal to 3 into 2 6 e power 2x plus 3 into 2 6 e power 3x ಆಗುತ್ತೆ. ಇದು dy by dx ಆಯ್ತು. ಬಟ್ ನಮಗೆ ಇನ್ನೂ ಒಂದು ಬೇಕು, d square y by dx square. ಹಾಗಾದ್ರೆ again differentiate with respect to x ಮಾಡಿದಾಗ which is d square y by dx square ಆಗುತ್ತೆ. d square y by dx square ಆಯ್ತು. again differentiate ಮಾಡಿದ್ರೆ here also same 6 is constant ಆಗೇ ಇದೆ. e power ax ನ ಡಿಫರೆನ್ಶಿಯೇಟ್ a into e power ax, x ನ ಪಕ್ಕ ಇರೋದು a ಅಂದ್ರೆ 2 ಅಲ್ಲಿ ಪಕ್ಕ ಬರುತ್ತೆ. ಪ್ಲಸ್ here also same 6 ಕಾನ್ಸ್ಟೆಂಟ್ ಆಗಿ ಇದೆ. a into e power ax ಅಂದ್ರೆ e power 3x ಆಗಿರುತ್ತೆ. ಸೊ ಅಲ್ಲಿ which is equal to d square y by dx square is equal to 6 into 2 12 e power 2x ಆಯ್ತು ಪ್ಲಸ್ 6 into 3 18 e power 3x ಆಯ್ತು which is required to d square y by dx square ಆಯ್ತು. ನೋಡಿ ಥ್ರೂಔಟ್ ದ ಈಕ್ವೇಷನ್ಸ್ ಅಲ್ಲಿರೋ ಎಲ್ಲ ವ್ಯಾಲ್ಯೂ ಸಿಕ್ಕಿದಾವೆ. ಸೊ ಹಾಗಾದ್ರೆ therefore LHS ವ್ಯಾಲ್ಯೂ ಏನಿದೆ ಗಿವನ್ ಪ್ರೂವ್ ದಟ್ ಅಲ್ಲಿ ನೋಡ್ತಾ ಬನ್ನಿ. LHS is equal to which is d square y by dx square ಇದೆ minus 5 into dy by dx ಇದೆ, ಅಲ್ಲಿ 5 into dy by dx plus 6 into y ಇದೆ. we get is equal to what 0 ಆಗಬೇಕು. ಹಾಗಾದ್ರೆ LHS is equal to RHS. so d square y by dx square ಅಂದ್ರೆ so 12 into e power 2x plus 18 into e power 3x ಇದೆ minus 5 times of dy by dx value 6 into e power 2x ಇದೆ plus 6 into e power 3x ಇದೆ. that is dy by dx value 6 into e power 3x 6 into e power 2x ಇದೆ plus 6 times of y and value 3 into e power 2x plus 6 into the value of y and given y is equal to ಏನಿದೆ ನೋಡಿ 6 into 3 into e power 2x ಇದೆ plus 2 into e power 3x ಇದೆ. hence which is simplified ಆದ್ರೆ 12 into e power 2x ಆಗಿದೆ plus 18 into e power 3x ಕೂಡ ಆಗಿದೆ. ಇವೆರಡರಲ್ಲಿ ಸೇಮ್ minus 5 ನ ಮಲ್ಟಿಪ್ಲೈ ಮಾಡಿದ್ರೆ plus into minus so ಅಲ್ಲಿಗೆ 5 into 6 30 into e power 2x ಇದೆ plus into minus ಆಗಿರುತ್ತೆ. next 5 into 6 is also 30 e power 3x ಆಯ್ತು. next 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ plus 6 into 3 18 e power 2x ಆಯ್ತು plus 6 into 2 12 e power 3x ಆಯ್ತು. ಸೊ ಇಲ್ಲಿ ನೋಡ್ತಾ ಬನ್ನಿ is equal to ಏನು plus e power 2x ಇದೆ 12 ಇದೆ 18 e power 2x ಇದೆ. ಇಲ್ಲಿ e power 2x ಕೋಎಫಿಷಿಯಂಟ್ ಸೇಮ್ ಇದ್ದಾಗ ಈ ಕಾನ್ಸ್ಟೆಂಟ್ ನ ನಾವು ಆಡ್ ಮಾಡಬಹುದು.
12 plus 18 ಅಂದ್ರೆ 30 ಆಯಿತು, ಪ್ಲಸ್ 30 e power 2x ಮೈನಸ್ 30 e power 2x ಎರಡು ಕ್ಯಾನ್ಸಲ್ ಆಗುತ್ತೆ, ಅಲ್ಲಿ ಪ್ಲಸ್ 30 ಇವೆರಡು ಸೇರಿ ಪ್ಲಸ್ 30 e power 2x ಮೈನಸ್ 30 e power 2x. ಒನ್ಸ್ ಅಗೇನ್ ಮತ್ತೆ ಈ ಕಡೆ ಪಕ್ಕದ ನೋಡ್ರಿ ಅದೇ ತರ ಇದೆ, e power 3x ಇದೆ, e power 3x ಇದೆ, ಕೋಎಫಿಷಿಯಂಟ್ ಸೇಮ್ ಇದೆ, ಕಾನ್ಸ್ಟೆಂಟ್ ನ ಆಡ್ ಮಾಡಿದ್ರೆ 18 ಪ್ಲಸ್ 30 e power 3x ಪ್ಲಸ್ 30 e power 3x ಮೈನಸ್ 30 e power 3x ಎರಡು ವ್ಯಾಲ್ಯೂ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿ ಉಳಿದಿದ್ದು ನಮಗೆ 0. ಹೆನ್ಸ್ LHS is equal to RHS ಆಯಿತು. ಸೊ ಹಾಗಾದ್ರೆ which is proof d square by dx square minus 5 into dy by dx plus 6y is equal to 0 ಆಗಿಬಿಡುತ್ತೆ. ಒನ್ಸ್ ಅಗೇನ್ 5 ಮಾರ್ಕ್ಸ್ ಇಂಪಾರ್ಟೆಂಟ್, ಇದನ್ನ ಇನ್ನೊಂದ್ಸರಿ ನೋಡ್ತಾ ಹೋಗಿ. y is equal to 3 times of e power 2x plus 2 times of e power 3x ಇದೆ. ಇಲ್ಲಿ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗಿದ್ವಿ, ಇದು ನಿಮಗೆ ಆಲ್ರೆಡಿ ಗೊತ್ತು. ವೇರಿಯಬಲ್ ಪಕ್ಕ ಕಾನ್ಸ್ಟೆಂಟ್ ಬಂದ್ರೆ ಕಾನ್ಸ್ಟೆಂಟ್ ಹಾಗೆ ಬರ್ದಿರ್ತೀವಿ. ಇಲ್ಲಿ ಇರ್ತಕ್ಕಂಥವೆಲ್ಲವೂ ಕೂಡ ಒಂದೇ ಫಾರ್ಮುಲಾ ಅಪ್ಲೈ ಮಾಡಿರೋದು, e power ax. ನೋಡಿ ಡೆರಿವೇಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು x ಆಫ್ e power ax ಅಂತ ಇದೆ. ax ನ ಡಿಫರೆನ್ಶಿಯೇಟ್ e power a into ax ಆಗುತ್ತೆ. ಎಲ್ಲವೂ ಕೂಡ ಅಷ್ಟೇ, a ಇರೋ ಜಾಗದಲ್ಲಿ ಒಂದ್ಸರಿ 2 ಇದೆ, ಒಂದ್ಸರಿ 3 ಇದೆ ಅಷ್ಟೇ. ಇನ್ನು ಉಳಿಕೆದೆಲ್ಲ ಹಂಗೆ ಅಪ್ಲೈ ಮಾಡಿ ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಿರೋದು. e power 2x ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ 2 into e power 2x, ಇಲ್ಲಿ 2 ಕಾನ್ಸ್ಟೆಂಟ್ ಆಗಿದೆ, e power x ಅಂದ್ರೆ 3 into e power 3x. ಇವು ಮಲ್ಟಿಪ್ಲೈ ಮಾಡಿದ್ರೆ ಗಿವನ್ ವ್ಯಾಲ್ಯೂ ಬಂತು. ಆಸ್ ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಅಪ್ಲೈ ಮಾಡಿದ್ವಿ. ಹೆನ್ಸ್ d square by dx square ಸಿಕ್ತು. d square by dx square dy by dx y. ನೋಡಿ ಇಲ್ಲಿ ಕೊಟ್ಟಿರೋ ಈಕ್ವೇಷನ್ಸ್ ಅಲ್ಲಿ d square by dx square dy by dx y ಇದೆ. ಆ ಮೂರು ವ್ಯಾಲ್ಯೂ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ we get is equal to RHS 0. ಸೊ ಹಾಗಾದ್ರೆ LHS is equal to RHS ಆಯ್ತು. ಹೆನ್ಸ್ ದ ಪ್ರೂಫ್. ಇದು ಕೂಡ ಅಷ್ಟೇ 5 ಮಾರ್ಕ್ಸ್ ಕ್ವೆಶ್ಚನ್ಸ್, ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್, if y is equal to sin inverse x, y is equal to sin inverse x, then show that 1 minus x square into d square y by dx square minus x into dy by dx is equal to 0. Minus x into dy by dx is equal to 0, which is also 5 marks question. ಇದು ಕೂಡ ಅಷ್ಟೇ ಬಿಫೋರ್ ಲಾಸ್ಟ್ ಇಯರ್ ಅಂಡ್ 2019 ಮತ್ತೆ ಅದಕ್ಕಿಂತ ಹಿಂದೆ ಒಂದ್ಸರಿ ಟೋಟಲ್ ಇದು ಕೂಡ ಎಕ್ಸಾಮ್ಗೆ 2 ಟೈಮ್ಸ್ ಅಪಿಯರ್ ಆಗಿದೆ ಈ ಕ್ವಶನ್ಸ್ ಕೂಡ. 5 ಮಾರ್ಕ್ಸ್. y is equal to sin inverse x ಕೊಟ್ಟಿದ್ದಾನೆ, ಶೋ ದಟ್ ಈ ಈಕ್ವೇಷನ್ ಪ್ರೂವ್ ದಟ್ ಅಂತ ಕೇಳ್ತಾರೆ. ಇಲ್ಲಿ ಕೂಡ ಅಷ್ಟೇ ಸೇಮ್ ಕೆಲವು ಏನಾಗ್ತವೆ ಈಕ್ವೇಷನ್ಸ್, ನೀವು ಸರ್ ಇದಕ್ಕೂ ಕೂಡ dy by dx d square by dx square ಫೈಂಡ್ ಔಟ್ ಮಾಡಿ ಆ ಈಕ್ವೇಷನ್ಸಿಗೆ ಹಾಕ್ಬೇಕಾ ಹಂಗೂ ಮಾಡ್ಬೋದು. ಬಟ್ ಕೆಲವು ಪ್ರಾಬ್ಲಮ್ಸ್ ಏನಾಗ್ತವೆ ಡೈರೆಕ್ಟ್ ಆಗಿ ನೀವು ಪ್ರೂವ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂತ ಹೋದ್ರೆ ಅದೇ ಈಕ್ವೇಷನ್ಸ್ ಬಂದ್ಬಿಡುತ್ತೆ, ಕೊಟ್ಟಿರ್ತಕ್ಕಂಥ ಈಕ್ವೇಷನ್ ಅದೇ ಬಂತು ಅಂದ್ರೆ ದಟ್ ಇಸ್ ದ ಪ್ರೂಫ್. LHS is equal to RHS. ಅದರ್ವೈಸ್ ನೀವು ಏನಾದರೂ ಇವನ್ನ ಬರೆದು dy by dx d square by ಈಗ ಮಾಡಿದ್ವಲ್ಲ ಅದೇ ತರ ಮಾಡ್ಬೇಕು ಅಂತೇನಿಲ್ಲ. ಯಾವ್ಯಾವ ಹೆಂಗೆ ಈಸಿಯಾಗಿ ಅಪ್ಲೈ ಬರ್ತಾ ಹೋಗ್ತಾವ ಅವನ್ನ ಹಂಗೆ ಪ್ರೂವ್ ಮಾಡ್ತಾ ಹೋಗ್ಬೇಕು. ಈ ಈಕ್ವೇಷನ್ಸ್ ನಾವು ಡೈರೆಕ್ಟ್ ಆಗಿ ಈ ಈಕ್ವೇಷನ್ ಬರೋ ತರ ಪ್ರೂವ್ ಮಾಡ್ಬೋದು. ಕೊಟ್ಟಿರೋ ಈಕ್ವೇಷನ್ಸ್ ನೋಡ್ತಾ ಹೋಗಿ ಏನಿದೆ ಇದು ಪ್ರೂಫ್. ಗಿವನ್ ಈಕ್ವೇಷನ್ಸ್ y is equal to sin inverse x ಇದೆ. ಸೊ ಹಾಗಾದ್ರೆ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ದಟ್ ಇಸ್ dy by dx ಆಗುತ್ತೆ. is equal to sin inverse ನ ಡಿಫರೆನ್ಶಿಯೇಟ್ ನಮಗೆ ಗೊತ್ತು 1 divided by 1 minus x square ಆಗುತ್ತೆ. y ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x dy by dx, sin inverse x ನ ಡಿಫರೆನ್ಶಿಯೇಟ್ 1 divided by root of 1 minus x square ಆಗಿರುತ್ತೆ. ಈ root of 1 minus x square ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ square root of 1 minus x square into dy by dx ಆಗುತ್ತೆ. that is equal to 1. ಇಲ್ಲಿ SBS ಅಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ಸ್ಕ್ವೇರ್ ಮಾಡೋಣ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂತ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಇದಕ್ಕೆ ಸ್ಕ್ವೇರ್ ಹಾಕಿದ್ರೆ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ 1 minus x square ಆಗಿ ಉಳಿತು. ಇದಕ್ಕೆ ಸ್ಕ್ವೇರ್ ಹಾಕಿದ್ರೆ dy by dx whole square ಆಯ್ತು. 1 square ಅಂದ್ರೆ 1. ಇಲ್ಲಿ ನೋಡಿ which is not d square by dx square, ಸ್ಕ್ವೇರ್ ಮಾಡೋದು dy by dx ಗೆ whole square, but dy by dx which is first order. ಇದು ಅರ್ಥ ಆಗ್ತಿದೆಯಾ? ಇದು ಫಸ್ಟ್ ಆರ್ಡರ್ ಮತ್ತೆ ಸೆಕೆಂಡ್ ಆರ್ಡರ್ ಅಲ್ಲ, ಹೋಲ್ ಸ್ಕ್ವೇರ್ ಇರೋದಷ್ಟೇ. ಅದಕ್ಕೆ dy by dx ಗೆ ಹೋಲ್ ಸ್ಕ್ವೇರ್ ಇರೋದು, ಹಾಗಾದ್ರೆ is equal to 1 ಇದೆ. ಇವಾಗ ನಾವು ಇದನ್ನ again ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋದು. ಇದನ್ನ again ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋದ್ರೆ ಇದೊಂದು ಫಂಕ್ಷನ್ u ಆಯ್ತು, ಇದು ಒಂದು ಫಂಕ್ಷನ್ v ಆಯ್ತು. ಯಾಕಂದ್ರೆ x ಇದೆ y ಇದೆ ಅಂದ್ರೆ ಅವೆಲ್ಲ ವೇರಿಯೇಬಲ್ಸ್ ಆಗಿರುತ್ತೆ. ಸೊ ಹಾಗಾದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡೋಣ. ಪ್ರಾಡಕ್ಟ್ ರೂಲ್ ಅಲ್ಲಿ ಫಸ್ಟ್ ಫಂಕ್ಷನ್ ನ ಡಿಫರೆನ್ಶಿಯೇಟ್ 1 ನ ಡಿಫರೆನ್ಶಿಯೇಟ್ 0 ಮೈನಸ್ x square ನ ಡಿಫರೆನ್ಶಿಯೇಟ್ 2x ಆಯ್ತು ಇಂಟು dy by dx ಹೋಲ್ ಸ್ಕ್ವೇರ್ ಎರಡನೇ ಫಂಕ್ಷನ್ ಆಗಿದೆ. ಇದು u ಡ್ಯಾಶ್ v ಆಯ್ತು, u ಡ್ಯಾಶ್ v ಆಯ್ತು ಹಾಗೆ ಇದೆ. ಪ್ಲಸ್ u ಅಂದ್ರೆ 1 minus x square ಆಗಿದೆ, u ಅಂದ್ರೆ ವ್ಯಾಲ್ಯೂ 1 minus x square ಆಗಿದೆ ಇಂಟು
ಇಂಟು dy by dx ಹೋಲ್ ಸ್ಕ್ವೇರ್ ಇದೆ. ಇದು ಡಿಫರೆನ್ಶಿಯೇಟ್ ಮಾಡಿ. ಇದು ಹೆಂಗಿದೆ ಅಂದ್ರೆ x ಪವರ್ n ತರ ಇದೆ. ಪವರ್ ಅಲ್ಲಿ ಇರೋ ಪಕ್ಕ ಬರ್ತೀವಿ, ಪವರ್ ಅಲ್ಲಿ ಒಂದು ಕಮ್ಮಿ ಮಾಡಿವಿ ಅಂದ್ರೆ dy by dx ಆಯ್ತು. ಒಂದ್ ಸೆಕೆಂಡ್ ನೋಡ್ತಾ ಹೋಗಿ ಇಲ್ಲಿ 1 minus x square ನ ಡಿಫರೆನ್ಶಿಯೇಟ್ 1 ನ ಡಿಫರೆನ್ಶಿಯೇಟ್ 0 minus x square ನ ಡಿಫರೆನ್ಶಿಯೇಟ್ 2x. ಸೆಕೆಂಡ್ ಫಂಕ್ಷನ್ b ಆಗೈತೆ, u dash ಆಯ್ತು ಪ್ಲಸ್ u ಆಗೈತೆ 1 minus x square b dash. ಇದು ಡಿಫರೆನ್ಶಿಯೇಟ್ ಮಾಡ್ಬೇಕಾದ್ರೆ dy by dx ಇದೆ, ಇದಷ್ಟು ಸೇರಿ x square ಅಂದ್ರೆ 2x. ಓಕೆ, ಹಾಗಾದ್ರೆ ಇದು ಆಯ್ತು ಡಿಫರೆನ್ಶಿಯೇಟ್ ಪಕ್ಕ. ಪವರ್ ನ ಡಿಫರೆನ್ಶಿಯೇಟ್ ಆಯ್ತು. ಈಗ dy by dx ಇದೆ. dy by dx ನ ಅಗೈನ್ ಡಿಫರೆನ್ಶಿಯೇಟ್ ಮಾಡಿದ್ರೆ d square y by dx square ಆಗುತ್ತೆ. ನನಗೆ ಏನಾಗುತ್ತೆ ಇದು d square y by dx square ಆಗುತ್ತೆ is equal to 1 ಅನ್ನೋದು ಡಿಫರೆನ್ಶಿಯೇಟ್ ಕಾನ್ಸ್ಟೆಂಟ್ 0 ಆಗಿಬಿಡುತ್ತೆ. ನೋಡ್ತಾ ಬನ್ನಿ, 1 ನ ಡಿಫರೆನ್ಶಿಯೇಟ್ ಕಾನ್ಸ್ಟೆಂಟ್ ಏನಾಯ್ತು 0 ಆಗಿದೆ. ಈ ಈಕ್ವೇಷನ್ಸ್ ಅಲ್ಲಿ ನಾನು ಒಂದು 2 ಮತ್ತೆ ಇದರಲ್ಲೂ 2 ಇದೆ, ಒಂದು dy by dx, ಇಲ್ಲೊಂದು dy by dx ಇದೆ. ಕಾಮನ್ ತೆಗಿತಾ ಹೋಗ್ತೀನಿ. ಲೆಫ್ಟ್ ಸೈಡ್ ಕಾಮನ್ ತಗೊಂಡ್ರೆ ಏನಾಯ್ತಾ ಹೋಗುತ್ತೆ ನೋಡಿ. ಸೊ ಹಾಗಾದ್ರೆ 2 ಮತ್ತೆ dy by dx ಎರಡು ಗೆಟ್ ಕಾಮನ್. 2 and dy by dx ಆರ್ ಗೆಟ್ ಕಾಮನ್. ರಿಮೈನಿಂಗ್ ಉಳಿದಿದ್ದು 2 ಕಾಮನ್ ಆದ್ರೆ ಮೈನಸ್ x ಒಂದು dy by dx, ಮೈನಸ್ x and 1 dy by dx ಅಷ್ಟೇ ಉಳಿದಿದ್ದು. ಪ್ಲಸ್ ಇದೆ, ಪ್ಲಸ್ 2 ಮತ್ತೆ dy by dx ಕಾಮನ್ ತೆಗಿತೀನಿ. ಇನ್ನು ಉಳಿದಿದ್ದು ಪ್ಲಸ್ 1 minus x square, ಇನ್ನು ಉಳಿದಿರೋದು d square y by dx square is equal to 0 ಇದೆ. ನೋಡ್ತಾ ಬನ್ನಿ ಏನು ಮಾಡಿವಿ, 2 ಮತ್ತೆ dy by dx ನ ಕಾಮನ್ ತಗೊಂಡೆ. 2 and dy by dx, ಇದು 2 ಮತ್ತೆ dy by dx ಕಾಮನ್ ಹೊರಗೆ, ರಿಮೈನಿಂಗ್ ಉಳಿದಿದ್ದಾಯ್ತು. ಇದರಲ್ಲಿ ಒಂದು dy by dx 2 ಹೊರಗೆ ಹೋದ್ರೆ ಮೈನಸ್ x into dy by dx ಇಂಟು ಇರೋದ್ರಿಂದ ಇದಷ್ಟು ಟರ್ಮ್ ಈ ಕಡೆಗೆ ಬಂದ್ರೆ 0 by ಆಗುತ್ತೆ. 0 by ಎನಿಥಿಂಗ್ 0. ಸೊ ಹಾಗಾದ್ರೆ ಉಳಿದಿರೋ ಈಕ್ವೇಷನ್ಸ್ ಫಸ್ಟ್ 1 minus x square ಬರ್ಕೊಂಡು ಇಂಟು d square y by dx square ಬರ್ಕೊಂಡ್ವಿ. ನೆಕ್ಸ್ಟ್ ಮೈನಸ್ x into dy by dx ಬರ್ಕೊಂಡ್ವಿ is equal to ಏನಿದೆ 0 ಇದೆ. ಹೆನ್ಸ್ ದ ಪ್ರೂಫ್ ಈ ಕೊಟ್ಟಿರ್ತಕ್ಕಂಥದ್ದನ್ನೇ ಪ್ರೂವ್ ಮಾಡಕ್ಕೆ 1 minus x square into d square y by dx square minus x into dy by dx ಕೊಟ್ಟಿದ್ದಾನೆ. ಹಾಗಾದ್ರೆ which is the proof ಆಯ್ತು. ನಮಗೆ ಕೇಳಿರೋ ಪ್ರೂಫ್ ಅದು 1 minus x square into d square y by dx square minus x into dy by dx is equal to 0 ಆಗಬೇಕು ಅಂತ 0 ಆಗಬೇಕು. ನೋಡಿ y is equal to sin inverse x ಕೊಟ್ಟಿದ್ದ, ಡಿಫರೆನ್ಶಿಯೇಟ್ ಮಾಡಿ dy by dx ನಮಗೆ ಗೊತ್ತು. sin inverse ನ ಡಿಫರೆನ್ಶಿಯೇಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಡೆರಿವೇಟಿವ್ಸ್ ಹೇಳಿದ್ವಿ ನಾವು. ಸೊ ಅದು 1 divided by root of 1 minus x square ಕ್ರಾಸ್ ಮಲ್ಟಿಪ್ಲೈ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ಉಳಿಯೋದು 1 minus x square ಸ್ಕ್ವೇರ್ ಆಗುತ್ತೆ is equal to 1 square ಅಂದ್ರೆ 1 ಆಗುತ್ತೆ. ಈಗ ಅಗೈನ್ ಡಿಫರೆನ್ಶಿಯೇಟ್ ಮಾಡಿದ್ವಿ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ವಿ. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ 2 into dy by dx ಕಾಮನ್ ತೆಗೆದ್ವಿ. ಈಕ್ವೇಷನ್ಸ್ ಬರ್ಕೊಂಡ್ರೆ ನಮಗೆ LHS is equal to RHS ಪ್ರೂವ್ ಆಗೋಗುತ್ತೆ. ಹಾಗಾದ್ರೆ which is also 5 marks question, important to practice ಮಾಡಿದ್ವಿ. Okay, next question. If y is equal to cos inverse x, find d square y by dx square in terms of y alone. ಅಂದ್ರೆ ಏನು ಹೇಳ್ತಿದ್ರೆ ಇಲ್ಲಿ find y is equal to cos inverse x ಇದೆ, ಬಟ್ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು d square y by dx square. ಅದು ಇನ್ ಟರ್ಮ್ಸ್ ಆಫ್ y alone. ನಾನು ಫೈಂಡ್ ಔಟ್ ಮಾಡಿರೋ d square y by dx square ಅಲ್ಲಿ y ಮಾತ್ರ ಇರಬೇಕು, x ಇರಲ್ಲ. ಬಟ್ ಕೊಟ್ಟಿರೋ ಫಂಕ್ಷನ್ಸ್ ಅಲ್ಲಿ x ಇದೆ, ಸೊ ಅದನ್ನ ಚೇಂಜ್ ಮಾಡ್ಕೊಂಡು ಬರಿಬೇಕು ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಗಿವನ್ ಈಕ್ವೇಷನ್ಸ್ ನ ನೋಡ್ತಾ ಹೋಗಿ ಏನಿದೆ ಇಲ್ಲಿ. ಗಿವನ್ y is equal to cos inverse x ಇದೆ. ದಿಸ್ ಇಂಪ್ಲೈಸ್ cos inverse ಈ ಕಡೆಗೆ ಬಂದ್ರೆ cos y ಆಗುತ್ತೆ is equal to x. cos inverse ಈ ಕಡೆಗೆ ಬಂದ್ರೆ cos y is equal to x ಆಯ್ತು. ಹಾಗಾದ್ರೆ y is equal to cos inverse x ಇದೆ. ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ ನೋಡಿ. y ನ ಡಿಫರೆನ್ಶಿಯೇಟ್ ಏನಾಗುತ್ತೆ ನಮಗೆ dy by dx ಆಗುತ್ತೆ. ದಟ್ ಈಸ್ ಈಕ್ವಲ್ ಟು cos inverse ನ ಡಿಫರೆನ್ಶಿಯೇಟ್ 1 divided by root of 1 minus x square. ನಮಗೆ ಗೊತ್ತಿರಲಿ y is equal to cos inverse x ಇದೆ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಂದ್ರೆ y ನ ಡಿಫರೆನ್ಶಿಯೇಟ್ dy by dx, cos inverse ನ ಡಿಫರೆನ್ಶಿಯೇಟ್ -1 divided by root of 1 minus x square. ಹಾಗಾದ್ರೆ dy by dx is equal to -1 divided by root of 1 minus x square. x ಅಂತ ಹೇಳಿದ್ರೆ cos y, ಅಲ್ಲಿ cos square y ಆಗುತ್ತೆ. ಇಲ್ಲಿ ಚೇಂಜ್ ಆಗ್ತದೆ ಎಲ್ಲ. ಇನ್ ಟರ್ಮ್ಸ್ ಆಫ್ x ಅಲ್ಲಿ ಇತ್ತು, ಇನ್ ಟರ್ಮ್ಸ್ ಆಫ್ y ಮಾಡ್ಕೊಂಡ್ವಿ. ಜಸ್ಟ್ ಚೇಂಜಸ್ cos inverse ಆ ಕಡೆ ಕಳಿಸಿ cos y is equal to x. x ಇರೋ ಜಾಗದಲ್ಲಿ cos y ಬರ್ಕಂದ್ರೆ ಇನ್ ಟರ್ಮ್ಸ್ ಆಫ್ y ಮಾತ್ರ ಬಂದ್ಬಿಡುತ್ತೆ. ಈಗ ಅಲ್ಲಿ -1 divided by root of, ಅಲ್ಲಿ ವ್ಯಾಲ್ಯೂ dy by dx is equal to -1 divided by root of 1 minus cos square theta ಅಂದ್ರೆ sin square theta.